ಪೂರಿ ಮಾಡೋದಕ್ಕೆ ಅಂತೇಳಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು kg ಅಷ್ಟು ಗೋಧಿ ಹಿಟ್ಟಿದೆ ಇದು. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, 1-2 ಸ್ಪೂನಷ್ಟು ಸಕ್ಕರೆ ಕಲರಿಗೋಸ್ಕರ, 1-3 ಸ್ಪೂನಷ್ಟು ಮೊಸರು, ಗಟ್ಟಿ ಮೊಸರಿದು 1-3 ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ನೆನೆಯುತ್ತೆ ಅಂತೇಳಿ ಗೋಧಿ ಹಿಟ್ಟನ್ನ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದಿದ ನಂತರ ಇದಕ್ಕೆ ನೀಟಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ನಾದ್ಕೊಳ್ಳಿ. ನಾದಿದ ನಂತರ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ. ಅರ್ಧ ಗಂಟೆ ಆದಮೇಲೆ ಈ ರೀತಿಯಾಗಿ ಒಂದು ಹಪ್ಪಳ ಅಥವಾ ಪೂರಿ ಇದನ್ನು ಮಾಡೋದಕ್ಕೆ ನಾವು ಬಳಸ್ತೀವಲ್ಲ, ಹಪ್ಪಳ ಒತ್ತೋದಿದೆಯಲ್ಲ, ಅದ್ರ ಒಳಗಡೆಯಿಂದ ನಾವು ಈ ರೀತಿಯಾಗಿ ಬಿಲ್ಲೆ ಮಾಡಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿ ಈಸಿಯಾಗಿ ನಾವು ಪೂರಿನ ಲಟ್ಟಿಸ್ಕೋಬೋದು. ಇದನ್ನು ತಗೊಂಡೋಗಿ ಕಾದಿರೋಂಥ ಎಣ್ಣೆಯಲ್ಲಿ ಬಿಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಪೂರಿ. ಚೆನ್ನಾಗಿ ನೆನಿಬೇಕು ಪೂರಿ, ಒಂದು ಅರ್ಧ ಗಂಟೆ ಇಟ್ಟು ನೆನೆಸಿಡಿ, ಹಾಗಾದರೆ ಚೆನ್ನಾಗಿ ಬರುತ್ತೆ. ಈ ಪ್ರೊಸೆಸ್ ಮಾಡೋದ್ರಿಂದ ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ನೋಡ್ಬೋದು, ನಾನು ಇನ್ನೊಂದು ಹಾಕ್ತೀನಿ ನೋಡಿ ಇವಾಗ. ಚೆನ್ನಾಗಿ ಬರುತ್ತೆ ಪೂರಿ ಜೊತೆ ನೆಂಚ್ಕೊಳೋದಕ್ಕೆ ಅಂತ ಹೇಳಿ ಸಾಗು ಕೂಡ ಮಾಡ್ತಿದ್ದೀನಿ. ಚೆನ್ನಾಗಿ ಗುಂಡ್ಗೆ ಪೂರಿ ಉಬ್ಬಿ ಬರ್ತಾಯಿದೆ. ನೀವು ಮನೇಲಿ ಟ್ರೈ ಮಾಡಿ, ಇದೇ ಪ್ರೊಸೆಸ್ನ ಫಾಲೋ ಮಾಡಿ. ನೆಕ್ಸ್ಟು ನಾನಿಲ್ಲಿ ಸಾಗು ಮಾಡೋದಕ್ಕೆ ಅಂತೇಳಿ ಮಸಾಲ ಬಂದುಬಿಟ್ಟು 1 ಈರುಳ್ಳಿ, 8 ಮೆಣಸಿನ್ಕಾಯಿ, ಖಾರ ಕಡಿಮೆ ಇದ್ದಾವೆ, 1 ಸ್ಟಾರ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಪುಡಿ, 1 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 3 ಟೊಮೆಟೊ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ರುಬ್ಬೋದಕ್ಕೆ ಕಾಯಿ, ಹಾಗೆ ಅವರೆಕಾಳು, ಒಂದು ಸ್ವಲ್ಪ ತರಕಾರಿ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಸ್ವಲ್ಪ ಪುದೀನ, ಕೊತ್ತಂಬರಿ, 1 ಟೊಮೆಟೊ, 1-2 ಮೆಣಸಿನ್ಕಾಯಿ ಒಗ್ಗರಣೆಗೆ, ಮತ್ತು ಕಸೂರಿ ಮೇಥಿ. ನಾನಿಲ್ಲಿ ರುಬ್ಬೋದಕ್ಕೆ ಅಂತೇಳಿ ಆ ಮಸಾಲ ಮತ್ತು ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಅಷ್ಟನ್ನು ರುಬ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಗು ಒಗ್ಗರಣೆಗೆ. ಅವರೆಕಾಳು ಸಾಗು ಮಾಡ್ತಾಯಿದ್ದೀವಿ. ನೀವು ಅವರೆಕಾಳಾದರೂ ಯೂಸ್ ಮಾಡ್ಬೋದು, ಬಟಾಣಿ ಕಾಳಾದರೂ ಯೂಸ್ ಮಾಡ್ಬೋದು. ಎಣ್ಣೆ ಕಾದಿದ್ದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ, ಪುದೀನ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಬಾಡಿಸ್ಕೊತಾ ಇರಿ. ಚೆನ್ನಾಗಿ ಸ್ವಲ್ಪ ಎಣ್ಣೆಗೆ ಒಗ್ಗರಣೆ ಆದ ತಕ್ಷಣವೇ ಇದು ಒಗ್ಗರಣೆ ಕಂತಾ ಇದೆ ಅನ್ನುವಾಗ ಅವರೆಕಾಳು ಹಾಕ್ತಾಯಿದ್ದೀನಿ. ನೀವಿಲ್ಲಿ ಬಟಾಣಿ ಆದರೂ ಯೂಸ್ ಮಾಡ್ಬೋದು, ಅವರೆಕಾಳಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ತರಕಾರಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀಟ್ರೂಟು ಅಥವಾ ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇದೆ ಅದೆಲ್ಲ ಹಾಕ್ಬೋದು. ನಾನಿಲ್ಲಿ ಕ್ಯಾರೆಟು, ಆಲೂಗಡ್ಡೆ ಮತ್ತು ಬೀನ್ಸ್ ಅಷ್ಟೇ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 4 ಮಿನಿಟ್ಸ್ ಬೇಯೋದಕ್ಕೆ ಬಿಡಿ. ಇದನ್ನು ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ 4 ಮಿನಿಟ್ಸ್ ಬೇಯಿಸ್ತಾಯಿದ್ದೀನಿ. ಬೆಂದ ನಂತರ ತರಕಾರಿ ಎಲ್ಲ ನೀರು ಬಿಟ್ಕೊಂಡಿದೆ, ನೀವು ನೋಡ್ಬೋದು. ಈ ಟೈಮಿಗೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ, ಕಾಯಿ ತುರಿ ಮತ್ತು ಮಸಾಲ ಏನೇನು ಹುರ್ಕೊಂಡಿದ್ದೆ ಅದಷ್ಟನ್ನು ರುಬ್ಬಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು 1 ವಿಶಲ್ ಕೊಡಿಸಿ. ಇದಕ್ಕೇ ನಾನಿಲ್ಲಿ ಕೊತ್ತಂಬರಿ ಮತ್ತು ಕಸೂರಿ ಮೆಥಿನೂ ಇಲ್ಲೇ ಹಾಕ್ತೀನಿ. ಕಸೂರಿ ಮೆಥಿ ಆಗಿದೆ, ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕುದೀತಾ ಇದೆ, ನೋಡ್ಬೋದು. 1 ವಿಸಲ್ ಮಾಡಿಸಿದ್ರೆ ಸಾಕು, ಕಾಳೆಲ್ಲ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ 1 ವಿಸಲ್ ಮಾಡಿಸ್ತಾ ಇದ್ದೀನಿ. ಬರೀ ತರಕಾರಿ ಆದರೆ ಹಾಗೆ ಬೇಯಿಸ್ಕೋಬೋದು.
ಒಂದು ವಿಸಲ್ ಆದ ನಂತರ ಈ ರೀತಿಯಾಗಿ ಬಂದಿದೆ. ನೋಡ್ಬೋದು, ವಿಸಲ್ ತೆಗ್ದಿದ್ದೀನಿ ನಾನು. ಚೆನ್ನಾಗಿ ಬಂದಿದೆ ಸಾಗು. ನೀವು ಈ ಟೈಮಲ್ಲೇ ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದ್ರೆ ನೀವು ಸೇರಿಸ್ಕೋಬೋದು. ಈ ರೀತಿಯಾಗಿ ಪೂರಿ ಸಾಗುನ ಸರ್ವ್ ಮಾಡಿ ತಿನ್ನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.